ಬಟ್ ಶಾಸಕರಾದ ನಂತರದ ಸಂದರ್ಭದಲ್ಲಿ ನಿರಂತರವಾಗಿ ನಿಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಅಥವಾ ಇರುವಂಥದ್ದನ್ನ ನೇರವಾಗಿ ಹೇಳ್ತಿದ್ದೀವಿ ಅನ್ನುವಂತಹ ಕೆಲವೊಂದು ಪ್ರಸ್ತಾಪಗಳು, ಅದರ ಹಿನ್ನೆಲೆಯಲ್ಲಿ ನೀವು ದೈವದ ಮೊರೆ ಕೂಡ ಹೋಗ್ಬೇಕಾದಂತಹ ಸನ್ನಿವೇಶಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಪಪ್ರಚಾರ ಅನ್ನೋದು ಇದೆಯಲ್ಲ, ನಾನು ಒಂದು 4-5 ಸಲ ನೋಡಿದೆ. ನಾನು ಕೊನೆಗೆ ನಾನು ಏನ್ ಹೇಳಿದೆ, ಕಾಂಗ್ರೆಸ್ನ ನಮ್ಮ ಸ್ನೇಹಿತರಿಗೆ, ನೀವು ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ನಿಂತು ನಮ್ಮ ಬಗ್ಗೆ ನೀವು ಇದು ಮಾಡಿ, ಅಪಪ್ರಚಾರ ಮಾಡಿ ಅಂತೇಳಿ. ಇನ್ನು ಏನ್ ಮಾಡೋಣ, ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಏನು ಇಲ್ದಿದ್ದ ಇದು ಮಾಡಿದಾಗ ಕೊನೆ ಅನಿವಾರ್ಯವಾಗಿ ತುಂಬಾ ನೋವಿನಿಂದ ನಾನು ಆ ದೇವಿಯ ಮರೆ ಹೋಗಿರ್ತಕ್ಕಂಥ ಅನಾದಿಯಿಂದ ನಮ್ಮ ಕುಟುಂಬಕರು ಆರಾಧನೆ ಮಾಡಿ ಬಂದಿರತಕ್ಕಂಥ ಕ್ಷೇತ್ರ ಅದು. ಹಾಗಾಗಿ ನಾವು ಅಲ್ಲಿ ಹೋಗ್ಲೇಬೇಕಾಯ್ತು. ಈಗ ಒಂದು ಸುಳ್ಳನ್ನ, ಈ ಗ್ಲೋಬಲ್ ಥಿಯರಿ ಅಂತ ಹೇಳ್ತೀವಿ, ಒಂದು ಸುಳ್ಳನ್ನ 10 ಸಲ ಹೇಳಿದ್ರೆ ಜನಸಾಮಾನ್ಯ ನಂಬ್ತಾರೆ, ನಮ್ಮ ಕಾರ್ಯಕರ್ತ ನಂಬ್ತಾರೆ. ಹಾಗೆ ನಾನು ಅದನ್ನು ಹೊರ ಬರ್ಬೇಕಲ್ಲ, ಆ ಕಾರಣಕ್ಕಾಗಿ ಬಹಳ ಖುಷಿಯಿಂದ ಅಲ್ಲ, ತುಂಬಾ ನೋವಿನಿಂದಲೇ ನಾವು ದೇವಿಯ ಮೊರೆ ಹೋಗಿರ್ತಕ್ಕಂಥದ್ದು. ಹೌದೌದು. ಯಾಕೆ ಈ ತರ ಟಾರ್ಗೆಟ್ ಆಗ್ತಾ ಇದ್ದಾರೆ ಶಾಸಕರು? ಏನಾಗ್ತದೆ, ಈಗ ನನ್ನ ಮುಂದೆ ಸ್ವತಂತ್ರ ಅಭ್ಯರ್ಥಿ ಫಿಶ್ ಔಟ್ ಆಫ್ ವಾಟರ್ ಅಂತಾರೆ, ಈ ಅಧಿಕಾರದ ಹಪಾಹಪಿ ಅಂತ ಹೇಳ್ತೀವಲ್ಲ. ಹಾಗಾಗಿ ಬಹುಶಃ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಆಗ ಈಗ ನನಗೆ ಸರ್ಕಾರ ಇದೆ, ನಾನು ಏನಾಗಿಲ್ಲ, ಅದು ಅವ್ರವ್ರ ಹಣೆ ಬರ. ಹೌದಾ? ಜನರ ಆಯ್ಕೆ. ಮತ್ತೆ ಹಾಗಿದ್ರೆ ನಾನು ಯಾವತ್ತು ಏನು ಆಗ್ಬೇಕಾಗಿತ್ತು? ಹೌದಾ? ಯಾವತ್ತಕ್ಕೂ ಕಾಲ ಕೂಡಿ ಬರ್ಬೇಕು. ಹಾಗಾಗಿ ಅದನ್ನು ಸಹಿಸ್ಕೊಳಕ್ ಆಗ್ತಿಲ್ಲ. ಎಲ್ಲೂ ಇಲ್ಲ. ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ, ಇಡೀ ಉಡುಪಿ ಜಿಲ್ಲೆನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ತರ ಒಂದು ಕಿರಿಕಿರಿ ಜಾಸ್ತಿ ಇದೆ.